ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೀತಾಸ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇಷ್ಟು ದಿನ ವಿಡಿಯೋ ಆಗಲಿ ಶಾರ್ಟ್ ಆಗಲಿ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಒಂದು ರೀಸನ್ ಇದೆ. ಏನಪ್ಪ ರೀಸನ್ನು ಅನ್ನೋದು ಪೂರ್ತಿ ವಿಡಿಯೋ ನೋಡಿ, ಸಖತ್ ಕಾಮಿಡಿ ಇದೆ ನೋಡಿ ಫ್ರೆಂಡ್ಸ್. ಹೆಂಗಿದೆ ಅಂತ ಇಡ್ಲಿ ಇದು ಯೂಟ್ಯೂಬಲ್ಲಿ ತೋರಿಸಿದ್ರು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅದೇ ಪ್ರೊಸೀಜರಲ್ಲೇ ಮಾಡಿದ್ದೀನಿ. ಕಲ್ಲಾಗ್ಬಿಟ್ಟವೆ ಇಡ್ಲಿಗಳು. ಹಿಂಗ್ ನಿಜ ಎಷ್ಟು ಫೋರ್ಸಲ್ಲಿ ಇದು ಮಾಡ್ಬೇಕು ಇದನ್ನ ನೋಡ್ರಿ. ಯಪ್ಪ, ಈ ತರ ಬಂದಿದಾವೆ ಇಡ್ಲಿ, ತಿನ್ನಕ್ಕಾಗ್ತಾ ಇಲ್ಲ. ನೋಡಿದ್ರಲ್ಲ ಇಡ್ಲಿ ಹೆಂಗ್ ಬಂದಿದಾವೆ ಅಂತ ಅಂದ್ರೆ, ಯಪ್ಪ ಒಂದು ತಿನ್ನಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಾನು 3 ತಿಂದಿದ್ದೀನಿ. ನಮ್ಮ ಮಾವ ಕೂಡ 3 ತಿಂದಿದ್ದಾರೆ. ಅದು ಹೆಂಗ್ ತಿಂದ್ರೋ ಏನೋ ಪಾಪ. ಅಂದ್ರೆ ಅದು ತಿನ್ನಬೇಕಾದ್ರೆ ಬಿಸಿ ಇತ್ತು, ಸ್ವಲ್ಪ ಹೆಂಗೋ ಲೈಟಾಗಿ ಹೋಯ್ತು. ನಾವು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ಅದು ಕಲ್ಲು ಗೋಡೆಗೋಸ್ರೆ ನಮಗೆ ರಿಟರ್ನ್ ಬರೋ ಥರ ಆ ಥರ ಆಗ್ಬಿಟ್ಟಿದೆ ಅದು ಇಡ್ಲಿ. ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಹೇಳಿದರು, ಮಾಡಬೇಡ ಅಕ್ಕಿ ಇಡ್ಲಿ ಅದು ಫುಲ್ ಗಟ್ಟಿಗೆ ಬರ್ತೈತೆ. ನಾನು ಒಂದ್ಸಲ ಹಿಂಗೆ ಮಾಡಿದ್ದೆ, ಅದು ಫುಲ್ ಕಲ್ಲಾಗ್ಬಿಟ್ಟಿತ್ತು ಇಡ್ಲಿ ಅಂತ ಹೇಳಿದರು. ನಾನು ನೋಡೋಣ ಯೂಟ್ಯೂಬಲ್ಲಿ ತೋರಿಸಿದೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸೇಮ್ ಪ್ರೊಸೀಜರ್ ಅವ್ರು ಏನು ತೋರಿಸಿದ್ರು ಅದೇ ಥರ ಪ್ರೊಸೀಜರಲ್ಲೇ ಮಾಡಿದ್ದು. ಬಟ್ ನೋಡಿದರೆ ಈ ಥರ ಕಲ್ಲಾಗ್ಬಿಟ್ಟೈತೆ ಇಡ್ಲಿ. ಯಪ್ಪ ದೇವ, ಯೂಟ್ಯೂಬಲ್ಲಿ ಇರೋದನ್ನ ನೋಡ್ಕೊಂಬಿಟ್ಟು ಏನು ಮಾಡಲೇಬಾರ್ದಪ್ಪ ಅಂತ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಮೊನ್ನೆ ಪಲಾವ್ ಮಾಡಿದ್ದೆ, ಚೆನ್ನಾಗಿತ್ತು ಪಲಾವ್, ಅದು ಸಕ್ಕತ್ತಾಗಿತ್ತು ಪಲಾವ್. ಬಟ್ ಇಡ್ಲಿ ಅಂತೂ ಏನು ಚೆನ್ನಾಗಾಗಿಲ್ಲಪ್ಪ, ಸಖತ್ ಬೇಜಾರಾಗ್ಬಿಡ್ತು. ಈಗ ಅದನ್ನು ತಗೊಂಡೋಗಿ ನಮ್ಮ ತಂಗಿಗೆ ಮತ್ತು ನಮ್ಮ ಅಮ್ಮಂಗೆ ತಿನ್ನಿಸೋ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಅವ್ರಿಗೆ ಹೇಳ್ತೀನಿ ಫುಲ್ ಮಲ್ಲಿಗೆ ಇಡ್ಲಿ ಅಂತ, ಅವರಿಗೆ ನಂಬಿಸ್ಬಿಡ್ತೀನಿ. ಹಂಗೆ ಚೆನ್ನಾಗಿದೆ ತಿನ್ನಿ, ಮಲ್ಲಿಗೆ ಸ್ಮೂತ್ ಇದ್ದಾವೆ, ಹಂಗೆ ಬಾಯಿಲಿಟ್ರೆ ಕರಗುತ್ತೆ ಅಂತ ಹೇಳಿ ತಿನ್ಸೋಣ. ನೋಡೋಣ ಅವರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇಡ್ಲಿನ ನಮ್ಮ ಅಮ್ಮಂಗೆ ನಮ್ಮ ತಂಗಿಗೆ ತಗೊಂಡೋಗೋದಕ್ಕೆ. ಒಂದು 6 ಬಾದಾಮಿ ನೆನೆಸ್ಕೊಂಡು ರಾತ್ರಿ ನೆನೆ ಇಟ್ಬಿಟ್ಟು ಬೆಳಿಗ್ಗೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತಿಂತಾ ಇದ್ದೀನಿ. ನೋಡೋಣ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ. ನೋಡೋಣ ಏನು ರಿಸಲ್ಟ್ ಬರುತ್ತೆ. ಪಂಚ ತಿಂಡಿ ಇಲ್ಲ, ಜಸ್ಟ್ ಬಂದೆ. ಇಡ್ಲಿ ಮಾಡಿದ್ನಾ, ತಿಂದೆ. ತಗೊಂಬನ್ನಿ ತಡಿ ನಿನಗಂತಾನೆ. ಬೇಡ, ಇವಾಗಲೂ ತಿಂದ ನಿಂಗೆ ಹೇಳ ಹೆಂಗೈತೆ ಅಂತ. ಓಕೆ, ಟೇಸ್ಟ್ ಮಾಡಿ ಹೇಳ್ಬೇಕು. ಸರಿ, ಕೈ ತೊಳ್ಕೊಂಬ. ಅಮ್ಮ ಇಲ್ಲ, ಇವಳೊಬ್ಳೆ ಇರೋದು. ಅಮ್ಮ ಹೊರಗಡೆ ಹೋಗಿತ್ತಂತೆ. ನೋಡೋಣ ಇವಳ ಎಕ್ಸ್ಪ್ರೆಷನ್ ಹೆಂಗೈತೆ ಅಂತ ನೋಡೋಣ. ಇಡ್ಲಿ ತಿಂತೀಯಾ? ಗುಡ್, ವೆರಿ ಗುಡ್. ನೀನೇನು ಮಾಡಿದ್ದೆ ತಿಂಡಿನ? ಉಪ್ಪಿಟ್ಟು ನಂಗಿತ್ತ. ಗಂಜಿ ತರ ಮಾಡ್ತೀಯಾ, ಗಟ್ಟಿಗೆ ಮಾಡ್ತೀಯಾ? ಉದ್ರಾಗಿ ಸ್ವಲ್ಪ ಹೋಟ್ಲಾಗಿರೋ ತರ ಮಾಡ್ತೀಯಾ? ನನಗೂ ಹೇಳ್ಕೊಡಜ್ಜಿ. ನಮ್ಮ ತಂಗಿ ಹೂ ಕೊಟ್ಲು ಮುಟ್ಕೋ ಅಂತಂದು. ನೋಡಿ ಫ್ರೆಂಡ್ಸ್, ಓ ಮಲ್ಲಿಗೆ ಹರಸಿ ಹಾಡುವೆ ನಿನಗೆ ನಾನು, ಸಂಪಿಗೆ ವರವ ಬೇಡುವೆ ನಿನಗೆ ನಾನು. ತಿನ್ನು. ಮಲ್ಲಿಗೆ ಇಡ್ಲಿ ಎಷ್ಟು ಸ್ಮೂತ್ ಇದಾವಲ್ಲ. ಸೂಪರ್. ನಿಜ ಚೆನ್ನಾಗಿದಾವ. ಪ್ರಾಮಿಸ್.
ಒಳ್ಳೆ ಮನ್ಸಿರೋರಿಗೆ ಎಲ್ಲದು ಒಳ್ಳೇದೇ, ಚೆನ್ನಾಗೇ ಇರ್ತೈತೆ. ನಿಜ ಹೇಳ, ಪ್ರಾಮಿಸ್ ಚೆನ್ನಾಗಿದ್ದಾವೇನೆ. ಯಪ್ಪ ಎಂತ ಕಲ್ಲಾಗಿದಾವೆ ಇಡ್ಲಿ. ಚೆನ್ನಾಗಿದೆ. ನಿಜ ಗಟ್ಟಿಗಾಗಿಲ್ಲ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಎಂತ ನೈಸ್ ಹೊಡಿತಾಳ. ತುಂಬಾ ಮೃದುವಾಗಿದ್ದಾವೆ. ನೋಡಿ ಫ್ರೆಂಡ್ಸ್, ನಮ್ಮ ತಂಗಿ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ. ಹಂಗೆ ನೈಸ್ ಹೊಡೆದು ಬಿಟ್ಲ ಸ್ಟಾರ್ಟಿಗೆ. ಚೆನ್ನಾಗಿತ್ತು ಅಂತ ನಾನು ಬೇಜಾರಾಗ್ತೀನಿ ಅಂತ ಇವಾಗ ಸತ್ಯ ಹೊರಗ್ ಬಿಡ್ತಾವಳೆ. ಒಂದೊಂದು ಚೆನ್ನಾಗಲ್ಲ. ಯೂಟ್ಯೂಬ್ ನೋಡಿದೆ, ಫುಲ್ ಬೇವತ್ ಬಿಟ್ಲು ನಾನು ಇಡ್ಲಿ ತಿನ್ನೋಷ್ಟರಲ್ಲಿ. ಸ್ಮೂತ್ ಅದಕ್ಕೆ ಇಮೇಜ್ ಮಾಡ್ಕೊಂಡಿದ್ದೆ. ಇಡ್ಲಿ ನಮ್ಮ ಅಕ್ಕನ ಇಡ್ಲಿ ಎಷ್ಟು ಚೆನ್ನಾಗಿ ಇರ್ತಾಗಂತ. ಸಾರ್ ನೀವ್ ಮಾಡ್ರ ಮುದ್ದೆ ಚಟ್ನಿನೇ ತಿನ್ನು. ಏನು ಮಾಮಿನ ತಿಂದಿಲ್ಲ, ಅತ್ತಿ ತಿಂದಿತ್ತು. ಯವ್ವ ಕಲ್ಲಾದಂಗೆ ಕಲ್ಲ. ಅವರು ಫಸ್ಟಿಗೆ ಹಿಂಗ ಬಿಡಿದ್ರು ಅಂತ ಯಾವಾಗ ಅಕ್ಕಿ ಇದ್ದ ಕಲ್ಲಕ್ಕವೇ ಬೇಡ ಬೇಡ ಅಂತ ಅಂದಿತ್ತು ಅತ್ತಿ ನಿನ್ನೆ. ನಾನು ಇಡ್ಲಿ ನೋಡಂತಾರೆ ಯೂಟ್ಯೂಬ್ ಮಾಡಿ ತೋರ್ಸರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೆಂಗಿತ್ತು ಅಂತ. ಚೆನ್ನಾಗಿತ್ತು, ನಿಮಗೆ ಚೆನ್ನಾಗಿ ಅನಿಸ್ತು ಅಂತಂದರೆ, ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.